ಕೊಡ್ಲಾ ನಾಡ ಕಚೇರಿ ಎದುರುಗಡೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಮಚಂದ್ರ ಗುತ್ತೇದಾರ್ ಉಪವಾಸ ಸತ್ಯಾಗ್ರಹ. ಸೇಡಂ ತಾಲೂಕಿನ ಕೊಡ್ಲಾ ನಾಡ ಕಚೇರಿ ಎದುರುಗಡೆ ಬೆಳಗ್ಗೆ 10 ಗಂಟೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದ ಡಾಕ್ಟರ್ ರಾಮಚಂದ್ರ ಗುತ್ತೇದಾರ್ ಅವರ ನೇತೃತ್ವದಲ್ಲಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿತ್ತು. ಕೊಡ್ಲಾ ಹಾಗೂ ಆಡಕಿ ನಾಡ ಕಚೇರಿಗಳಲ್ಲಿ ಆಧಾರ್ ಕೇಂದ್ರಗಳು ಪ್ರಾರಂಭಿಸಬೇಕು ಹಾಗೂ ಕೊಡ್ಲಾ ಯಾದಗಿರಿ ರಸ್ತೆ ತುಂಬಾ ಹದಗೆಟ್ಟಿದ್ದು ರಸ್ತೆ ಸುಧಾರಣೆ ಮಾಡಬೇಕು ಎಂದು ಬೆಳಗ್ಗೆ 10 ಗಂಟೆಯಿಂದ ಉಪವಾಸ ಸತ್ಯಾಗ್ರಹ ನಾಡ ಕಚೇರಿ ಎದುರುಗಡೆ ಕೂಡಲಾಗಿತ್ತು. ಉಪವಾಸ ಸತ್ಯಾಗ್ರಹ ಸ್ಥಳಕ್ಕೆ ಮಲ್ಲಿಕಾರ್ಜುನ್ ಉಪ ತಹಸೀಲ್ದಾರರು ಬಂದು ಇಂದಿನಿಂದ ಆಧಾರ್ ಕೇಂದ್ರಗಳು ಪ್ರಾರಂಭಿಸಿ ರಸ್ತೆಗಳ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಮಾತನಾಡಿ 8 ದಿವಸದ ಒಳಗಾಗಿ ರಸ್ತೆಗಳು ಸುಧಾರಣೆ ಮಾಡುತ್ತೇವೆ ಎಂದು ಭರವಸೆ ನೀಡಿದರು. ತದನಂತರ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾ ಅಧ್ಯಕ್ಷ ಡಾಕ್ಟರ್ ರಾಮಚಂದ್ರ ಗುತ್ತೇದಾರ್ ಅವರಿಗೆ ಎಳ್ನೀರು ಕುಡಿಸುವುದರ ಮುಖಾಂತರ ಉಪವಾಸ ಸತ್ಯಾಗ್ರಹವನ್ನು ಕೈಬಿಡಲಾಯಿತು. ಆಧಾರ್ ಕೇಂದ್ರಗಳು ಮತ್ತು ಯಾದಗಿರಿ ರಸ್ತೆ ಸುಧಾರಣೆ ಮಾಡಬೇಕಂತ ನಮ್ಮ ಬೇಡಿಕೆ ಇತ್ತು. 4 ದಿವಸ ಅಥವಾ 5 ದಿವಸದೊಳಗಡೆ ನಾನು ಮಾಡಿಸ್ತೀನಿ ಅಂತೇಳಿ ಸಂಪೂರ್ಣ ಭರವಸೆ ನಮ್ಮ ಮಲ್ಲಿಕಾರ್ಜುನ್ ಸರ್ ಅವರು ತೆಗೆದುಕೊಂಡಿದ್ದಾರೆ. ಮತ್ತು AWS ದೂರವಾಣಿ ಮುಖಾಂತರ ನಮ್ಗ ಮಾತನಾಡಿದ್ದಾರೆ. ಅದನ್ನು ಸಹ 1 ವಾರದೊಳಗಾಗಿ ರಸ್ತೆ ಸುಧಾರಣೆ ಮಾಡ್ತೀವಿ ಅಂತಕ್ಕಂಥದನ್ನ ಹೇಳಿದ್ದಾರೆ. 1 ವಾರದೊಳಗೆ ಸುಧಾರಣೆ ಮಾಡ್ಲಿಲ್ಲ ಅಂದ್ರೆ ನಾವು ನೇರವಾಗಿ AW ಆಫೀಸ್ ಅವರ ಮುತ್ತಿಗೆ ಹಾಕ್ತೀವಿ ಅಂತಕ್ಕಂಥದನ್ನ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಉಪವಾಸ ಸತ್ಯಾಗ್ರಹವನ್ನ ನಾವು ಪೊಲೀಸರ ಮತ್ತು ಮಲ್ಲಿಕಾರ್ಜುನ್ ಉಪ ತಹಸೀಲ್ದಾರ್ ಅವರ ಬೇಡಿಕೆಯಂತೆ ನಮ್ಮ ಬೇಡಿಕೆಗಳನ್ನ ಸ್ಪಂದಿಸಿದ್ದಾರೆ ಅಂತಕ್ಕಂಥ ಒಂದು ಭರವಸೆಯೊಂದಿಗೆ ಒಂದು ಬೇಡಿಕೆಯನ್ನ ಅತಿ ಶೀಘ್ರದಲ್ಲಿ ಮಾನ್ಯ ತಹಸೀಲ್ದಾರರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗ್ತದೆ. ನನ್ನ ಫೋನಿಗೂ ತಾವು ಹಾಕಿದ್ರಿ, ಬೇಡಿಕೆ ಸ್ಪಂದಿಸಿದ್ರಿ. ಮತ್ತ ಈ ಬೇಡಿಕೆ ಹೆಂಗಿರ್ಬೇಕಂದ್ರೆ ನಿರಂತರ ನಡಿಬೇಕು ಸರ್. ಆಧಾರ್ ಕೇಂದ್ರಗಳು 1 ವಾರದಲ್ಲಿ 2 ದಿನ ಇಲ್ಲ, 2 ದಿನ ಅಲ್ಲಿ ಬೇಡ, ನಿರಂತರ ನಡಿಬೇಕು. ಕೊಡ್ಲಾ ನಾಡ ಕಚೇರಿ ಎದುರುಗಡೆ ಉಪವಾಸ ಸತ್ಯಾಗ್ರಹ ಮಾಡಿದಂತ ಕರ್ನಾಟಕ ರಕ್ಷಣಾ ವೇದಿಕೆ ಅವರಿಗೆ ಶಾಂತ ರೀತಿಯಿಂದ ಈ ಒಂದು ಸತ್ಯಾಗ್ರಹ ಮಾಡಿದ್ದು ನಾವು ಅವ್ರದ್ದೇನದ ಬೇಡಿಕೆಯನ್ನ ಈ ವೇದಿಕೆ ಮೂಲಕ, ಈ ಸ್ಟ್ರೈಕ್ ಮೂಲಕ ಏನದ ಅವ್ರ ಬೇಡಿಕೆಗಳನ್ನ ಈಡೇರಿಸ್ತೀವಂತ ಮಾತನ್ನ ನಾನು ಇಲ್ಲಿ ಇದು ಮಾಡ್ತೀನಿ. ಅವ್ರ ಬೇಡಿಕೆಗಳು ನ್ಯಾಯಬದ್ಧವಾಗಿದ್ದು ಅವ್ರ ಬೇಡಿಕೆಗೆ ನಾವು ಕೂಡ ವೈಯಕ್ತಿಕ ಇಂಟ್ರೆಸ್ಟ್ ತೊಗೊಂಡ್ಕೇಶಿಂದ ಅವ್ರ ಬೇಡಿಕೆ ಈಡೇರಿಸ್ಲಿಕ್ಕ ಶತಪ್ರಯತ್ನ ಮಾಡ್ತೀವಿ. ಮತ್ತೆ ನಮ್ಮ ಆಫೀಸ್ ಒಂದು ಏನ್ ಬೇಡಿಕೆ ಇತ್ತು ಆಧಾರ್ ಕಾರ್ಡ್ ಚಾಲೂ ಇದು ಮಾಡೋದು, ಅದು ಇವತ್ತು ಮಾಡಿದೀವಿ. ಮತ್ತೆ ಕೂಡ ಈಗ ಸದ್ಯ ವಾರದಾಗ 2 ದಿವಸ ಮಾಡ್ಲಕತ್ತೀವ್ರಿ. ನೆಕ್ಸ್ಟ್ ಒಂದು ಹೊಸ ಅಪಾಯಿಂಟ್ ಮಾಡ್ಕೊಂಡು ಇದನ್ನ ನಾವು ಪೂರಾ ಕಂಟಿನ್ಯೂ ಆಗಿ ಮಾಡ್ತೀವಿ ಕೊಡ್ಲಾದಲ್ಲಿ. ಓಕೆ, ಥ್ಯಾಂಕ್ ಯು ಆಲ್. ತುಂಬಾ ಧನ್ಯವಾದಗಳು. ಕೊಟ್ಟಿರ್ತಕ್ಕಂಥ ಎಲ್ಲ ಪೊಲೀಸ್ ಸಿಬ್ಬಂದಿವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಅದೇ ರೀತಿ GR ಅವರು ಜ್ಞಾಪನದಲ್ಲಿ ಇಟ್ಕೋಬೇಕು. ತಾವು ನಾಳೆಯಿಂದಾನೇ ಕೆಲಸ ಪ್ರಾರಂಭ ಆಗ್ಬೇಕು. ಕೆಲಸ ಪ್ರಾರಂಭ ಆಗ್ಲಿಲ್ಲ ಅಂದ್ರೆ ನಾವು ಊಡ ಗೇಟ್ ಹತ್ತಿರ ನಾವು ಗೇಟ್ ಇವಾಗ ಏನು ಸ್ಟ್ರೈಕ್ ಮಾಡಲ್ಲ, ಎಲ್ಲಾ ಲಾರಿಗಳು ಬಸ್ಗಳನ್ನು ಫ್ರೀ ಬಿಟ್ಬಿಡ್ತೀವಿ. ಇಷ್ಟೇ ನಮ್ದು. ಅಲ್ಲಿ ಫೀಸ್ ಕೊಡಲ್ಲ. ಅಲ್ಲಿ ನಮ್ಮ ಹುಡುಗರು ಎದುರು ನಿಂತು ನಾಳೆ ನಿಂತು. ಈ ಸಂದರ್ಭದಲ್ಲಿ ಚಂದ್ರಶೇಖರ್ ಪೂಜಾರಿ, ದೇವಕುಮಾರ್, ಶ್ರೀನಿವಾಸ ರೆಡ್ಡಿ, ಗುಂಡಪ್ಪ, ಭೀಮಯ್ಯ ಗುತ್ತೇದಾರ್, ಪ್ರವೀಣ್ ಕುಮಾರ್ ಕೊಡ್ಲಾ, ರಾಘವೇಂದ್ರ ಕಡಗಂಚಿ, ಚಂದ್ರಶೇಖರ್ ಮಡಿವಾಳ್, ಮಹೇಶ ರೆಡ್ಡಿ, ಜಾಗನಪಲ್ಲಿ, ಯಲ್ಲಾಲಿಂಗ, ಸೋಗಪ್ಪ ಬಳಗಾರ, ಬಸವರಾಜ ಹೊಸ್ಮನಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವೆಂಕಟಪ್ಪ ಕೆಸುಗಾಲ್, ಭಾರತ ವೈಭವ ನ್ಯೂಸ್, ಸೇಡಂ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.